ಸರ್ಕಾರಿ ಶಾಲೆ ನಮ್ಮದು ಎನ್ನುವ ಮನೋಭಾವ ಬರಬೇಕು. ಪತ್ರಕರ್ತ ಉದಯ್ ಕುಮಾರ್ ಮುಳೆ ಸಲಹೆ. ಸರ್ಕಾರಿ ಶಾಲೆ ಅಂದರೆ ನಮ್ಮದು ಎನ್ನುವ ಮನೋಭಾವ ಎಲ್ಲರಲ್ಲಿ ಬರಬೇಕು. ಸರ್ಕಾರಿ ಶಾಲೆಗಳ ಪ್ರಗತಿಗಾಗಿ ಪಾಲಕರು ಕಾಳಜಿ ವಹಿಸಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಸವಕಲ್ಯಾಣ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಪತ್ರಕರ್ತ ಉದಯ್ ಕುಮಾರ್ ಮುಳೆ ಸಲಹೆ ನೀಡಿದರು. ಬಸವಕಲ್ಯಾಣ ತಾಲೂಕಿನ ಜಹಾಪುರವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಜರುಗಿದ SDMC ನೂತನ ಪದಾಧಿಕಾರಿಗಳ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಶಿಕ್ಷಕರು ಹಾಗೂ ಪಾಲಕರು ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು. ಬಡ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕಲ್ಪಿಸಬೇಕು ಎನ್ನುವ ಆಶಯದೊಂದಿಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗಾಗಿ 10 ಹಲವು ಯೋಜನೆಗಳು ರೂಪಿಸಿ ಸರ್ಕಾರ ಜಾರಿಗೆ ತರುತ್ತಿದೆ. ಆದರೆ ಇತ್ತೀಚಿನ ಕೆಲ ವರ್ಷಗಳಿಂದ ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ವಾತಾವರಣ ನಿರ್ಮಾಣವಾಗಿದೆ. ಇದನ್ನು ಹೋಗಲಾಡಿಸಲು ಶಿಕ್ಷಕರು ಗಮನ ಹರಿಸಬೇಕು. ಸರ್ಕಾರಿ ಶಾಲೆಗೆ ಬರುವ ಮಕ್ಕಳಿಗೆ ಖಾಸಗಿ ಶಾಲೆಗಳಿಗೆ ಮೀರಿಸುವಂತಹ ಶಿಕ್ಷಣ ಕಲ್ಪಿಸಬೇಕು. ಪಾಲಕರು ಸಹ ಸರ್ಕಾರಿ ಶಾಲೆಗಳ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಶಾಲೆಯ ಶೈಕ್ಷಣಿಕ ಪ್ರಗತಿ ಬಗ್ಗೆ ಮೇಲಿಂದ ಮೇಲೆ ಪರಿಶೀಲಿಸಿ ಅಗತ್ಯವಿದ್ದಾಗ ಶಿಕ್ಷಕರಿಗೆ ಸಲಹೆ ಸೂಚನೆ ನೀಡುತ್ತಾ ಶಾಲೆಯ ಪ್ರಗತಿ ಕಡೆಗೆ ಕಾಳಜಿ ವಹಿಸಬೇಕು. ಅಂದಾಗ ಮಾತ್ರ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲೆಯ ಮುಖ್ಯ ಗುರು ರಾಜು ನಿಂಗದ್ ಮಾತನಾಡಿ, ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಶಿಕ್ಷಕರ ಜೊತೆಗೆ ಮಕ್ಕಳ ಪಾಲಕರ ಮೇಲೂ ಅಷ್ಟೇ ಜವಾಬ್ದಾರಿ ಇದ್ದು ಮಕ್ಕಳ ಅಭ್ಯಾಸದ ಕಡೆಗೆ ಪಾಲಕರು ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ಶಾಲೆಯ ಸಹ ಶಿಕ್ಷಕ ಸೂರ್ಯಕಾಂತ್ ಭೋಸ್ಲೆ ಸ್ವಾಗತಿಸಿ ನಿರೂಪಿಸಿದರು. ಶಿಕ್ಷಕಿ ಮಲ್ಲಮ್ಮ ಕಾಂಬ್ಳೆ, ಶಿವರುದ್ರ ಮುಳೆ, ಪ್ರಮುಖರಾದ ಚಂದ್ರಕಾಂತ್ ಗಜಲೆ ಸೇರಿದಂತೆ ಪ್ರಮುಖರು ಗಣ್ಯರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. SDMC ನೂತನ ಪದಾಧಿಕಾರಿಗಳನ್ನು ಇದೇ ವೇಳೆ ಸರ್ವಾನುಮತದಿಂದ ಆಯ್ಕೆ ಮಾಡಿ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನೂತನ ಅಧ್ಯಕ್ಷರಾಗಿ ವೀರಣ್ಣ ಆಲ್ಗುಡೆ, ಉಪಾಧ್ಯಕ್ಷರಾಗಿ ರೇಣುಕಾ ಗಜಲೆ, ಸದಸ್ಯರಾಗಿ ಜಗದೇವಿ ಬಸವರಾಜ್, ರಾಮಚಂದ್ರ ಛೇತ್ರೆ, ಪ್ರಿಯದರ್ಶಿನಿ ಗಿರಗಂಟೆ, ಸುಮಿತಾ ಭೀಮಣ್ಣ, ಚಂದ್ರಕಲಾ ವಾಲ್ಮೀಕ, ಸವಿತಾ ಸೂರ್ಯವಂಶಿ, ಶಾಂತಮ್ಮ ಶ್ರವಣಕುಮಾರ, ದೀಪಿಕಾ ಅನಿಲ್ ಕುಮಾರ್, ಚಂದ್ರಕಾಂತ್ ಅವಿನಾಶ್, ಸವಿತಾ ರಾಜ್ಕುಮಾರ್, ಬಾಲಿಕಾ ನಾಗೇಂದ್ರ, ಶರಣಪ್ಪ ಸೂರ್ಯವಂಶಿ, ಅನಿಲ್ ಕುಮಾರ್ ವೀರಣ್ಣ, ಶಿವಪ್ಪ ದಸರೆ, ಅನಿತಾ ಪ್ರಶಾಂತ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಭಾಳ ಖುಷಿ ಆಯಿತು. ಭಾಳ 3 ವರ್ಷದ ನಂತರ SDMC ರಚನೆ ಮಾಡಿ ಅಂತ ಭಾಳ ಖುಷಿ ಆಯಿತು. SDMC ರಚನೆ ಆದಮೇಲೆ ಇಲ್ಲಿಗೆ ಬಿಟ್ಟು ಬಿಡಬೇಡ್ರಿ, ಕಂಟಿನ್ಯೂ ಅವ್ರಿಗೆ ನೀವು ಫಾಲೋ ಮಾಡಿ, ಶಾಲೆ ಅಭಿವೃದ್ಧಿಗೆ ನೀವು ಫಾಲೋ ಮಾಡಿರಿ ಶಿಕ್ಷಕರು. ಮತ್ತು SDMC ಅಧ್ಯಕ್ಷರಾಗಿದ್ದು ಮೆಂಬರ್ ಆಗಿದ್ದು ಇದು ನಮ್ಮ ಶಾಲೆ ಇದೆ. ಯಾಕಂದ್ರೆ ನಮ್ಮೂರು ಹುಡುಗರ ಇಲ್ಲಿ ನೀವು ಎಷ್ಟು ಕಾಳಜಿ ಮಾಡ್ತೀರಿ ಅಷ್ಟು ನಮ್ಮ ಶಾಲೆ ಡೆವಲಪ್ ಆಗ್ತದೆ. ಶಿಕ್ಷಕರು ಹೆಂಗೆ ಪಾಠ ಮಾಡ್ತಾಯಿದ್ರು ನೋಡಿರಿ, ನಿಮ್ಮ ಪರಗಳು ಹೆಂಗೆ ಕಲಿತಿದ್ರು ನೋಡಿರಿ. ಪರಗಳು ಶಾಲೆಗೆ ನಡೆದವಂತ ಕಳ್ಸಿ ಮನೆಗೆ ಕೂಡ್ಬೇಡ್ರಿ. ಮೇಲಿನ ಮೇಲೆ ನೋಡ್ಕೋತ ಕೂತ್ರೆ ಗೊತ್ತಾಗ್ತದೆ ನಿಮ್ಗೆ ಅವ್ರು ಏನು ಕಲಿಸ್ಲತ್ತಾರ ಅಥವಾ ಇವ್ರು ಕಲಿಯತ್ತಾರ ಇಲ್ಲ ಅಂತ ಹೇಳಿದು ಎಲ್ಲರಿಗೆ ಶುಭಾಶಯ ತಿಳಿಸಿ ನನ್ನ ಭಾಳ ಎಲ್ಲರೂ ಮನಸಾಪೂರ್ವಕವಾಗಿ ಇವತ್ತ ಒಂದು ಕೋಣೆಯಲ್ಲಿ ಸೇರಿಕೊಂಡು ಮುಂಜಾನೆಯಿಂದ ಸತತ 2 ತಾಸುಗಳ ಚರ್ಚೆ ಆದ ಬಳಿಕ ನೂತನವಾಗಿರ್ತಕ್ಕಂಥ ಸುಮಾರು 3 ವರ್ಷದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ 3 ವರ್ಷದಿಂದ ಪೆಂಡಿಂಗ್ ಅಂತ ಕರ್ತೀವಿ, ನೆನೆಗೂದಿಗೆ ಬಿದ್ದಿರ್ತಕ್ಕಂಥ SDMCಯನ್ನು ಇವತ್ತ ಮತ್ತೆ ಪುನರ್ರಚನೆಯಾಗಿದೆ. ಒಂದು ಕಳೆಯನ್ನು ತುಂಬಿದೆ, ಇದಕ್ಕೆ ಒಂದು ಫೌಂಡೇಶನ್, ಒಂದು ಪಾಯ ಹಾಕಿದಂಗಾಗಿದೆ.